ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತೊಂದು ರೆಸಿಪಿ ಮಾಡ್ತಾಯಿದ್ದೀನಿ. ನನಗೆ ಒಂದಿಬ್ಬರು ಕೇಳಿ ನನಗೆ ಒಬ್ಬರು ಕೋಪನೇ ಮಾಡ್ಕೊಬಿಟ್ರು, ಅಕ್ಕ ನಾನು ಹೇಳ್ತಾ ಇದ್ದೀನಿ, ನೀವು ನನ್ನ ಮೆಸೇಜ್ ನೋಡೋದಿಲ್ಲ ಅಕ್ಕ, ನೀವು ಹಾಗೆ ಹೀಗೆ ಅಂತ ಇದ್ರು. ನನಗೆ ತುಂಬ ಬೇಜಾರಾಯಿತು. ಅದಕ್ಕೆ ನಾನು ಇವತ್ತು ಅವ್ರಿಗೋಸ್ಕರ ನಾನು ಒಂದು ಎಗ್ ರೈಸ್ ಮಾಡ್ತಾಯಿದ್ದೀನಿ. ಎಗ್ ರೈಸ್ ಅಂತಂದರೆ ಸಾಸ್ ಏನು ಬಳಸಲ್ಲ, ಮಸಾಲೆಗಳು ಜಾಸ್ತಿ ಹಾಕಲ್ಲ ನೋಡಿ, ಸಾಸ್ ಇಲ್ದಂಗೆ ನಾನು ಇದು ಡಿಫ್ರೆಂಟಾಗಿರುತ್ತೆ. ಫಸ್ಟ್ ಏನು ಮಾಡ್ತೀನಿ ನೋಡಿ, ಹೇಗೆ ಮಾಡ್ತೀನಿ ಅಂತ ನೋಡಿ, ಲಾಸ್ಟ್ವರೆಗೂ ನೋಡಿ. ನೀವು ಎಗ್ ರೈಸ್ ಎಷ್ಟು ಟೇಸ್ಟ್ ಇರುತ್ತೆ ಅಂತ ನೋಡಿ. ಒಂದ್ಸಲ ಈ ಥರ ನೀವು ಮಾಡ್ಕೊತೀನಿ, ಮತ್ತೆ ತಿನ್ಬೇಕು ಅನಿಸುತ್ತೆ. ನಾನು ಅಪರೂಪ ಎಗ್ ರೈಸ್ ಮಾಡೋದು, ನಂಗೆ ಅದು ಇಷ್ಟ ಆಗಲ್ಲ ಅಷ್ಟು. ಆದರೂ ನಾನು ಇವ್ರಿಗೆ ಪಾಪ ಕೇಳಿದಿಲ್ಲ ಅಂತ ಅವ್ರಿಗೆ ಮಾಡ್ತಾಯಿದ್ದೀನಿ ನೋಡಿ. ಬನ್ನಿ ಹೇಗೆ ಮಾಡೋದು ತೋರಿಸ್ತೀನಿ. ಫಸ್ಟ್ ನಾನು ಒಂದು 6 ಮೊಟ್ಟೆ ತೊಗೊಂಡಿದ್ದೀನಿ. ಫಸ್ಟ್ ಮೊಟ್ಟೆ ನಾನು ಫ್ರೈ ಮಾಡ್ಕೊತೀನಿ, ಎಲ್ಲ ಮೊಟ್ಟೆ ಫ್ರೈ ಮಾಡ್ಕೊತೀನಿ. ಇವಾಗ ಸ್ಟವ್ ಆನ್ ಮಾಡ್ತೀನಿ. ಆನ್ ಮಾಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಡ್ತೀನಿ ನೋಡಿ, ಸ್ವಲ್ಪ ಉಪ್ಪು, ಒಂದು 1/4 ಸ್ಪೂನಷ್ಟು ಚಿಲ್ಲಿ ಪೌಡರ್. ಇಷ್ಟು ನಾನು ಫ್ರೈ ಮಾಡ್ಕೊಳ್ತೀನಿ. ಫಸ್ಟು ಚೆನ್ನಾಗಿದು ಫ್ರೈ ಆಗಬೇಕು, ಯಾವುದೇ ಎಣ್ಣೆ ಹಾಕೋದು ಬೇಡ ನೋಡಿ. ಈ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಯಾಕೆಂದರೆ ಹಸಿ ಸ್ಮೆಲ್ ಉಳಿಯುತ್ತೆ ಅಂತ ನಾನು ಮೊಟ್ಟೆನ ಹೀಗೆ ಮಾಡೋದು. ನಾನು ಎಗ್ ರೈಸ್ಗೆ ಈ ಥರ ಒಂದ್ಸಲ ನೀವು ಮಾಡಿ ನೋಡಿ, ನೀವು ಮೊಟ್ಟೆ ಸ್ಮೆಲ್ ಇರೋದಿಲ್ಲ ಎಗ್ ರೈಸು. ಈ ಥರ ಬಾಯಿ ಸಿಗ್ಬೇಕು ಇದು ಎಗ್ಗು, ಅವಾಗಲೇ ಇದು ಚೆನ್ನಾಗಿರುತ್ತೆ ಎಗ್ ರೈಸ್ ಅಂತ ನೋಡಿ. ಎಲ್ಲಿ ಎಣ್ಣೆ ಹಾಕಿಲ್ಲ, ಕಚ್ಕೊಳಲ್ಲ ನೋಡ್ತಾ, ಚೆನ್ನಾಗಿ ಕೈ ಆಡ್ತಾ ಇರಬೇಕು. ಇವಾಗ ಇದು ರೆಡಿ ಆಯಿತು. ಇದು ಪಕ್ಕ ಇಟ್ಬಿಡೋಣ. ಇಷ್ಟ ಸಪ್ರೇಟ್ ಒಂದು ಕಡಾಯಿ ಇಟ್ಟಿದ್ದೀನಿ. ಎಕ್ಸ್ಟ್ರಾ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಸಣ್ಣಗೆ ಉದ್ದಕ್ಕೆ ಹಚ್ಚಿರೋಂಥ ಈರುಳ್ಳಿ, ಇದು ಸ್ವಲ್ಪ ಉದ್ದಕ್ಕಿದೆ ಚೆನ್ನಾಗಿರುತ್ತೆ ಈರುಳ್ಳಿ ಅಂತ. ಇದಕ್ಕೆ ಒಂದು 3 ಹಸಿಮೆಣಸಿನ್ಕಾಯಿ ಒಣಗಿ ಉದ್ದಕ್ಕೆ ಹಚ್ಚಿರೋದು ತೆಳ್ಳಗೆ. ಹಾಗೆ ಸ್ವಲ್ಪ ಕರಿಬೇವು, ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಇದು ನಾನು ಒಂದು ದೊಡ್ಡದೊಂದು ಟೊಮೊಟೊ ಹಾಕ್ಕೊತೀನಿ. ಟೊಮೊಟೊ ಸಾಫ್ಟ್ ಆಗಿದೆ. ಇದಕ್ಕೆ ನಾನು ಒಂದು ಚಿಕ್ಕ ಸ್ಪೂನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ಸ್ವಲ್ಪ ಇದು ಹಸಿ ವಾಸನೆ ಹೋಗಲಿ ನೋಡಿ. 1 ಸ್ಪೂನ್ ಧನಿಯಾ ಪುಡಿ, 3/4 ಸ್ಪೂನ್ ಚಿಲ್ಲಿ ಪೌಡರು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ. ಇದಕ್ಕೆ ಯಾವುದೇ ಸಾಸು ಹಾಕಲ್ಲ, ನಾನು ಹಾಕಬಾರ್ದು. ಇವಾಗ ಇನ್ನೊಂದು ಸ್ವಲ್ಪ ರುಚಿಗೋಷ್ಟು ಉಪ್ಪು ಹಾಕ್ಕೊತೀನಿ. ನಾವು ರೈಸ್ಗೆ ಉಪ್ಪು ಹಾಕಿಲ್ಲ, ಅದಕ್ಕೆ ಇಷ್ಟೇ ಇದು ಮಸಾಲೆ. ಸಿಂಪಲ್ ಎಗ್ ರೈಸ್ ಇದು. ಇವಾಗ ನಾನು ಇದಕ್ಕೆ ಮೊಟ್ಟೆ ಮಾಡಿದ್ನಲ್ಲ, ಆ ಮೊಟ್ಟೆ ಹಾಕ್ಕೊತೀನಿ. ನಾನೊಂದು 6 ಮೊಟ್ಟೆ ಹಾಕಿದ್ದೀನಿ. ಮೊಟ್ಟೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಅಂತ. ಇವಾಗ ಚೆನ್ನಾಗಿ ಒಂದ್ಸಲ ಕೈ ಆಡ್ಸೋಣ. ಇವಾಗ ಚೆನ್ನಾಗಿದೆ, ಫುಲ್ಲೆಲ್ಲ ಮಸಾಲೆ ಎಲ್ಲ ಹಿಡಿದಿದೆ. ಈಗ ನಾನು ಮುಂಚೆನೇ ಮಾಡಿ ಇಟ್ಕೊಂಡೆ ರೈಸು ನೋಡಿ, ಒಂದು ಬೌಲಷ್ಟು ರೈಸು. ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಇಷ್ಟೇ, ಮುಗೀತು ಎಗ್ ರೈಸು. ನಾವೆಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ನಮಗೆ ಒಂದು 15 ನಿಮಿಷಕ್ಕೆ ನಮಗೆ ಎಗ್ ರೈಸ್ ರೆಡಿ ಆಗುತ್ತೆ. ನೋಡಿ, ಈ ಥರ ಮೊಟ್ಟೆ ಸಿಗ್ತಾ ಇರಬೇಕು ನೋಡಿ, ಈ ಥರ ಮೊಟ್ಟೆ ಅವಾಗ ಚೆನ್ನಾಗಿರುತ್ತೆ. ಇವಾಗ ಇದು ರೆಡಿ ಆಯಿತು, ಆಫ್ ಮಾಡ್ತೀವಿ. ಎಗ್ ರೈಸ್ ರೆಡಿ. ಬನ್ನಿ, ಇವಾಗ ಎಗ್ ರೈಸ್ ರೆಡಿ ಆಯಿತು ನೋಡಿ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಈ ಥರ ಇರಬೇಕು. ಅದೆಲ್ಲ ಯಾವುದೇ ಸಾಸ್ ಬಳಸ್ದಂಗೆ ನಾನು ಮಸಾಲೆ ಕಮ್ಮಿ ಹಾಕಿ ಎಗ್ ರೈಸ್ ಮಾಡಿದ್ದೀನಿ. ಇದಕ್ಕೆ ಕ್ಯಾಪ್ಸಿಕಮ್ ಮತ್ತು ನಾನು ಹಾಕಿಲ್ಲ. ನಾನು ಸಿಂಪಲ್ ಎಗ್ ರೈಸ್ ಇದು. ಅನ್ನ ರೆಡಿ ಮಾಡಿ ಇಟ್ಕೊಬಿಟ್ರೆ ನಮಗೆ ಬೇಗ ಎಗ್ ರೈಸ್ ರೆಡಿ ಆಗುತ್ತೆ. ಈ ರೀತಿ ಒಂದ್ಸಲ ನೀವು ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ.
ಎಲ್ಲ ಒಟ್ಟಿಗೆ ಮೊಟ್ಟೆ ಎಲ್ಲ ಕಲಸಿ ಮಾಡೋದು ಚೆನ್ನಾಗಿರುತ್ತೆ. ಅದು ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ. ಲಾಸ್ಟಲ್ಲಿ ನೋಡಿ ಚೆನ್ನಾಗಿರೋ ಕಮೆಂಟ್ಸ್. ಓಕೆ ಬಾಯ್.